ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಯೇಸುವೆ ನಿನಗೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ಯೂಟ್ಯೂಬ್ ಮುಖಾಂತರವಾಗಿ ತಿರುಗಿ ನಿನ್ನ ವಾಕ್ಯವನ್ನು ಸಾರುವಾಗ ನೀನೇ ನಮ್ಮ ಜೊತೆಗಾರರಾಗಿದ್ದು ನಡೆಸು. ಈ ಒಂದು ಪ್ರಾರ್ಥನೆ ಕೂಟದ ಪ್ರಾರಂಭ ಮಧ್ಯಸ್ಥನ ಕೊನೆಗೆ ನೀನಾಗಿ ನಡೆಸಬೇಕೆಂದು ಈ ಪ್ರಾರ್ಥನೆ ನಮ್ಮ ಜಗದ ರಕ್ಷಕನಾಗಿರುವ ಯೇಸುವೆ ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯ ಹೋಶೆಯ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದಾಗಿದೆ. ಯಾಕಂದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಹೋಶೆಗೆ ದೇವರು ಹೇಳಿದಂಥ ಮಾತು ನೋಡುವಂಥದ್ದು ನಾವು ಬಹಳ ಆಶ್ಚರ್ಯಕರವಾಗಿದೆ. ಯಾಕಂದರೆ ಆದಿಕಾಂಡ ಹಿಡಿದು ಪ್ರಕಟಣೆ ತನಕ ನೋಡ್ತೇವೆ. ದೇವರು ತನ್ನ ದಾಸರಿಗೆ, ತನ್ನ ಸೇವಕರಿಗೆ ಎಲ್ಲೂ ಇಂಥ ಮಾತು ಆಡಲಿಲ್ಲ. ಆದರೆ ಇಲ್ಲಿ ಹೋಶೆಗೆ ಆಡಿದಂಥ ಮಾತು, ಆ ಮೋಶೆಗೆ ಹೇಳಿದಂಥ ಆಜ್ಞೆಯನ್ನು ನೋಡಿ ನಾವು ಬೆರಗಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ಅಬ್ರಾಹ್ಮನಿಗೆ ದೇವರು ಹೇಳ್ತಾನೆ, ನಿನ್ನ ದೇಶವನ್ನು ಬಿಟ್ಟು ಹೋಗು ಅಂತ ಹೇಳಿದರು. ಆದರೆ ಇಲ್ಲಿ ಹೋಶೆಗೆ ಹೇಳಿದಂಥ ಆಜ್ಞೆ ಏನಾಗಿತ್ತು ನೋಡಿಕೊಳ್ಳೋಣ. ಹೋಶೆಗೆ ದೇವರು ಹೇಳ್ತಾ ಇದ್ದಾರೆ, ನೀನೇನು ಮಾಡು, ಹೋಗಿ ಒಬ್ಬ ವ್ಯಭಿಚಾರಿಯಾಗಿರುವಂಥ ವೈಶ್ಯವನ್ನು ಮದುವೆ ಮಾಡಿಕೊ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅನೇಕ ಒಂದು ಪರಿಸ್ಥಿತಿಯಲ್ಲಿ ದಾವೀದನಿಗೆ ದೇವರು ಮಾಡ್ತಾರೆ, ನೀ ಗೊಲ್ಯಾತನ ಜೊತೆ ಯುದ್ಧ ಮಾಡೋಕೆ ಹೋಗಂತ ಹೇಳಿದರು. ಆ ಒಂದು ಸೊಲೊಮೋನನಿಗೆ ನೀ ಏನು ಮಾಡು, ಅನೇಕ ರಾಜರಿಗೆ ನೀನು ಅಭಿಷೇಕ ಮಾಡು ಎಂಬುದಾಗಿ ಹೇಳಿದರು. ಹಲ್ಲೆಲೂಯಾ. ಇಲ್ಲಿ ಅನೇಕ ಪ್ರವಾದಿಗಳಿಗೆ, ದಾಸರಿಗೆ ದೇವರೇನು ಹೇಳಿದರು, ಇಂಥ ಸ್ಥಳದಲ್ಲಿ ಹೋಗು, ಇಂಥವ್ರಿಗೆ ನೀನು ದೇವರ ವಾಕ್ಯ ಹೇಳು, ಇಂಥವ್ರಿಗೆ ನೀನು ಪ್ರಾರ್ಥನೆ ಮಾಡು ಎಂಬುದಾಗಿ ದೇವರು ಹೇಳಿದರು. ಆದರೆ ಇಲ್ಲಿ ನೋಡಬೇಕಾಗಿರುವಂಥದ್ದು ವಿಭಿನ್ನವಾಗಿದೆ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ಒಂದು ತಂದೆ ದೇವರು ಹೇಳ್ತಾ ಇದ್ದಾರೆ, ಹೋಶೆಗೆ ನೀ ಏನು ಮಾಡು, ಹೋಗಿ ಒಬ್ಬ ವೈಶ್ಯಗೆ ಮದುವೆ ಆಗು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಶೆ ಹೇಳ್ತಾ ಇರ್ಬೋದು, ಆ ಸಮಯದಲ್ಲಿ ದೇವರೇ, ನಾನು ನಿನ್ನ ದಾಸನಾಗಿದೆ, ನಾನು ನಿನ್ನ ಸೇವಕನಾಗಿದೆ, ನನಗೆ ನೀ ಇಂಥ ಕೆಲಸ ಮಾಡೋಕ್ಕೆ ಹೇಳ್ತಾ ಇದೆಯಲ್ಲ, ನನಗೆ ಅಂಥ ಹೆಣ್ಣಿನ ಜೊತೆ ಯಾಕೆ ಮದುವೆ ಆಗು ಅಂತ ಹೇಳ್ತಾ ಇದೆಯಾ ಅಂತೇಳಿ ಆತನು ಅಂದಿರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ಅವಳಿಗೆ ನೀನು ಮದುವೆ ಆಗಿ ಅವಳು ಪ್ರೀತಿಸಿ ಎಂಬುದಾಗಿ ದೇವರು ಅವನಿಗೆ ಹೇಳಿದಾಗ ದೇವರ ಹೇಳಿದ ಆಜ್ಞೆಗೆ ಆತನ ಏನು ಮಾಡ್ತಾನೆ, ಆ ವಿಧೇಯನಾಗಿ ಆ ಒಂದು ಗೋಮೇರ ಎಂಬ ವೈಶ್ಯವಾಗಿರುವಂಥ ವ್ಯಭಿಚಾರಿಯಾಗಿರುವಂಥ ಹೆಣ್ಣಿಗೆ ಆತನ ಏನು ಮಾಡ್ತಾನೆ, ಮದುವೆ ಮಾಡಿಕೊಂಡು ಅವಳ ಜೊತೆ ಆತನು ಆ ಮಕ್ಕಳನ್ನು ಹೆತ್ತುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಹೋಶೆಯ ಒಂದು ಮನಸ್ಸು, ಆತನ ಪರಿಸ್ಥಿತಿ ಹಂಗಿರಬೇಕು. ಯಾಕಂದರೆ ಆಲ್ರೆಡಿ ನಾವು ಮದುವೆ ಮಾಡಿಕೊಳ್ಳುವಂಥ ಸಮಯದಲ್ಲಿ ಒಂದು ಹುಡುಗಿಯಾಗಲಿ, ಒಳ್ಳೆಯ ಹುಡುಗ ಒಳ್ಳೆಯ ಹುಡುಗಿ ಅನ್ನು ಆರಿಸ್ಕೊಂಡು ಮದುವೆ ಆಗ್ತೀವಿ. ಅವಳು ಆಲ್ರೆಡಿ ಕೆಟ್ಟವಳಿದ್ದಾಳೆ, ಆಲ್ರೆಡಿ ಆ ಹುಡುಗ ಚೆನ್ನಾಗಿಲ್ಲ ಅಂತೇಳಿ ಯಾರು ಅಂತ ಮದುವೆ ಸಂಬಂಧ ಬರೋದೇ ಇಲ್ಲ. ಆದರೆ ಇಲ್ಲಿ ಆಲ್ರೆಡಿ ಇವಳು ಇಂಥ ಕೆಟ್ಟ ನಡತೆ ಉಳ್ಳವಳಾದರೂ ಕೂಡ ದೇವರು ಇಂಥವಳಿಗೆ ಮದುವೆ ಆಗು ಅಂತ ಹೇಳಿದಾಗ ಹೋಶೆ ಏನು ಮಾಡಿದನೋ, ದೇವರು ಹೇಳಿದಂತೆ ಅವಳಿಗೆ ಮದುವೆ ಮಾಡಿಕೊಂಡು ಅವಳಿಗೆ ಪ್ರೀತಿ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೊತ್ತು ಆಲ್ರೆಡಿ ದೇವರು ನಿನ್ನ ಗಂಡ ಕೊಟ್ಟಿದ್ದಾನೆ, ಆಲ್ರೆಡಿ ದೇವರು ನಿನಗೆ ಹೆಂಡತಿ ಕೊಟ್ಟಿದ್ದಾನೆ. ಇವತ್ತು ನಿನ್ನ ಗಂಡ ನಿನ್ನ ಬಿಟ್ಬಿಟ್ಟು, ನಿನ್ನ ಹೆಂಡತಿ ಬಿಟ್ಕೊಟ್ಟು ನಿನ್ನ ಕಡೆ ಬಿಟ್ಕೊಟ್ಟು ಬೇರೆ ಕಡೆ ಆ ಥರ ಒಂದು ಸಂಬಂಧ ಇಟ್ಕೊಂಡಿದ್ದಾರೆ. ಆ ಥರ ಬೇರೆ ಮೇಲೆ ಅವಳ ಮೋಹ ಮಾಡಿದಾಗ, ಆ ಪರಿಸ್ಥಿತಿ ಅದು ಒಂದು ಸಮಯ ಬಂದಾಗ ನೋಡಿದಾಗ ನಮಗೆ ಗೊತ್ತಾದಾಗ ಏನು ಮಾಡ್ತಾರೆ, ಅವ್ರಿಗೆ ಕೊಂದೇ ಹಾಕ್ತಾರೆ. ಯಾಕಂದರೆ ನನಗೆ ಬಿಟ್ಕೊಟ್ಟು ಬೇರೆ ಪ್ರೀತಿ ಮಾಡ್ತಾರಲ್ಲ ಅಂಥೇಳಿ ಒಂದು ಹುಡುಗಿ ಆಗಲಿ, ಗಂಡ ಹೆಂಡತಿ ಆಗಲಿ ಏನು ಮಾಡ್ತಾರೆ, ಅದು ಗೊತ್ತಾದಾಗ ಗಂಡ ಹೆಂಡತಿ ಗಂಡನಿಗೆ ಏನು ಮಾಡ್ತಾರೆ, ಇವತ್ತು ನನ್ನ ಬಿಟ್ಕೊಟ್ಟು ಬೇರೆ ಕಡೆ ಥರ ಮೋಹ ಒಳಗಾಗಿದ್ದಾಳಲ್ಲ ಅಂಥೇಳಿ ನಾಶ ಮಾಡ್ತಾರೆ, ಕೊಂದಾಕ್ತಾರೆ. ಅಲ್ಲಿ ಪ್ರೀತಿ ಇರಲ್ಲ. ಆದರೆ ಇಲ್ಲಿ ಆಲ್ರೆಡಿ ಹೋಶೆಗೆ ದೇವರು ಆ ಹೆಣ್ಣು ಕೆಟ್ಟ ನಡತೆ ಉಳ್ಳವಳಾಗಿದ್ದರೂ ಕೂಡ ನೀ ಅವಳಿಗೆ ಮದುವೆ ಮಾಡಿ ಪ್ರೀತಿ ಮಾಡಿ ಎಂಬುದಾಗಿ ಹೇಳಿದಾಗ ದೇವರು ಹೇಳಿದಂತೆ ಆತನ ಏನು ಮಾಡ್ತಾನೆ, ಅವಳಿಗೆ ಮದುವೆ ಮಾಡಿಕೊಂಡು ಪ್ರೀತಿ ಮಾಡ್ತಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಈ ಒಂದು ವಾಕ್ಯದಲ್ಲಿ ನಾವು ನೋಡುವಂಥದ್ದು ಏನಾಗಿದೆ ಅಂದರೆ, ಇವತ್ತು ದೇವರು ನಿನ್ನ ಗಂಡ ಕೊಟ್ಟಿದ್ದಾನೆ, ನಿನ್ನ ಹೆಂಡತಿ ಕೊಟ್ಟಿದ್ದಾಳೆ ಅಂದರೆ ಅದು ದೇವರಿಂದ ಬಂದಂಥ ಗಂಡ, ಅದು ದೇವರು ನಿನಗೆ ಕೊಟ್ಟಂಥ ಹೆಂಡತಿ ಆಗಿದೆ. ಯಾಕಂದರೆ ಗಂಡ ಹೆಂಡತಿ ಎಂಬ ಸಂಬಂಧ ಪರಲೋಕದಿಂದ ಬಂದಂತಾಗಿದೆ. ಅದು ಪರಲೋಕದಲ್ಲಿ ನಿನಗೆ ಇಂಥವನೇ ಗಂಡನಿರಬೇಕು, ಇವಳೇ ನಿನ್ನ ಹೆಂಡತಿ ಆಗಿರಬೇಕು, ಇವನೇ ನಿನ್ನ ಗಂಡ ಆಗಿರಬೇಕು ಎಂಬುದಾಗಿ ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ಇವತ್ತು ನಿನಗೆ ಗಂಡ ಸಿಕ್ಕಿರುವಾಗ, ಆ ಹೆಂಡತಿ ನಿನಗೆ ಸಿಕ್ಕಿರುವಾಗ, ಅವನೇ ನಿನ್ನ ಗಂಡ, ಅವಳೇ ನಿನ್ನ ಹೆಂಡತಿ ಎಂಬುದಾಗಿ ಅದು ಬರೆಯಲ್ಪಟ್ಟಿತ್ತು. ಅದಕ್ಕೆ ಅವರು ನಿಮ್ಗೆ ಸಿಕ್ಕಿದ್ದಾರೆ. ಇವತ್ತು ನಿನ್ನ ಗಂಡ ನಿನ್ನ ಬಿಟ್ಬಿಟ್ಟು, ನಿನ್ನ ಹೆಂಡತಿ ಬಿಟ್ಕೊಟ್ಟು ಬೇರೆ ಕಡೆ ಆ ಥರ ಮಾಡಿದರೂ ಕೂಡ ನೀನು ಅಲ್ಲಿ ಅವಳ ವಿಷಯದಲ್ಲಿ ಒಂದು ನೋವು ಅನುಭವಿಸದಂತೆ, ಇವತ್ತು ನೀನು ಸಿಟ್ಟು ಕ್ರೋಧ ಮಾಡದಂತೆ ನಿನ್ನ ಜೀವನವನ್ನು ನಾಶ ಮಾಡಿಕೊಳ್ಳಬೇಡ. ಇವತ್ತು ನಿನ್ನ ಹೆಂಡತಿ ನಿನ್ನ ಬಿಟ್ಕೊಟ್ಟು, ನಿನ್ನ ಗಂಡ ನಿನ್ನ ಬಿಟ್ಕೊಟ್ಟು ಬೇರೆ ಕಡೆ ಹೋದರೂ ಕೂಡ ನೀ ಏನು ಮಾಡು, ಅವ್ರಿಗೆ ಪ್ರೀತಿ ಮಾಡು. ಪ್ರೀತಿ ಏನು ಮಾಡುತ್ತೆ, ಪಾಪಗಳನ್ನು ಮುಚ್ಚುವಂಥದ್ದಾಗಿದೆ. ಪ್ರೀತಿ ತಾಳ್ಮೆ ಉಳ್ಳಂಥದ್ದಾಗಿದೆ. ಪ್ರೀತಿ ಮರ್ಯಾದೆ
ಕೊಡುವಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ಒಬ್ಬ ವ್ಯಭಿಚಾರಿ ಹೆಣ್ಣು ಒಂದು ಪಾಪದಲ್ಲಿ ಸಿಕ್ಕಿಕೊಂಡಿದ್ದಾಗ ಜನರು ಅವಳಿಗೆ ಏನು ಮಾಡ್ತಾರೆ, ಯೇಸು ಸ್ವಾಮಿ ಹತ್ರ ತರ್ತಾರೆ ಹೊಸ ಒಡಂಬಡಿಕೆಯಲ್ಲಿ. ಇಂಥ ಜನರಿಗೆ ನಾವು ಪಾಪ ಮಾಡಿ ಸಿಕ್ಕಿಕೊಂಡಿದ್ದಾಗ ಕಲ್ಲಿಂದ ಎಸೆದು ಕೊಲ್ಲಬೇಕೆಂಬುದಾಗಿ ಮೋಶೆ ಧರ್ಮಶಾಸ್ತ್ರ ಹೇಳುತ್ತೆ. ಆದರೆ ನೀನು ಏನು ಹೇಳ್ತೀವಿ ಗುರುವೆ ಅಂತ ಕೇಳಿದಾಗ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ ಅವ್ರ ಮೊದಲು ಕೈಯಲ್ಲಿ ಹಾಕಲಿ, ಇವಳಿಗೆ ಕಲ್ಲೆತ್ತು ಹುಡಿಯಲು ಎಂಬುದಾಗಿ ಹೇಳಿದಾಗ ಎಲ್ಲರೂ ಪಾಪ ಮಾಡಿರ್ತಾರೆ. ಅದಕ್ಕೆ ಎಲ್ಲರೂ ಅವಳಿಗೆ ಬಿಟ್ಟು ಹೋಗ್ತಾರೆ, ಯಾರೂ ಶಿಕ್ಷೆ ಕೊಡೋದಿಲ್ಲ. ಆಗ ದೇವರು ಹೇಳ್ತಾರೆ, ನಿನಗೆ ಯಾರು ಶಿಕ್ಷೆ ಕೊಡಲಿಲ್ಲ ಅಂದಿದಾಗ, ಇಲ್ಲ ಗುರುವೆ ಯಾರು ಕೊಡಲಿಲ್ಲ ಅಂತ. ಆಗ ದೇವರು ಹೇಳ್ತಾರೆ, ನಾನು ನಿನಗೆ ಶಿಕ್ಷೆ ಕೊಡಲ್ಲ, ಹೋಗಿ ಇನ್ನು ಮುಂದೆ ಆ ಥರ ಪಾಪ ಮಾಡಬೇಡ ಎಂಬುದಾಗಿ ಸೊ ದೇವರು ಏನು ಮಾಡ್ತಾರೆ, ಅವಳಿಗೆ ರಕ್ಷಿಸ್ತಾರೆ. ಅಲ್ಲಿ ಆ ಪಾಪ ಮಾಡಿದಾಗ ಎಲ್ಲ ಜನರು ಏನು ಮಾಡ್ತಾರೆ, ಆ ಸ್ತ್ರೀಗೆ ಏನು ಮಾಡ್ತಾರೆ, ಮಾನ ಮರ್ಯಾದೆ ತೆಗೆದಾಕ್ತಾರೆ. ಅವ್ರು ಆಲ್ರೆಡಿ ಕೆಟ್ಟವರಾಗಿದ್ದರೂ ಕೂಡ ಅವಳು ಮಾಡಿದ ತಪ್ಪು ಕೆಲಸವನ್ನು ನೋಡಿ ಮಾನ ಮರ್ಯಾದೆ ತೆಗಿತಾರೆ. ಆದರೆ ದೇವರು ಏನು ಮಾಡ್ತಾರೆ, ಅವಳಿಗೆ ಪ್ರೀತಿ ಮಾಡಿ ಅವಳಿಗೆ ಮಾನ ಮರ್ಯಾದೆ ಕೊಡ್ತಾರೆ. ಆ ಮಾಡಿದ ಪಾಪಗಳನ್ನು ಅವಳಿಗೆ ಒಂದು ಹೇಳದಂತೆ ಸೊ ಏನು ಮಾಡ್ತಾರೆ, ದೇವರು ಅವಳಿಗಲ್ಲಿ ಕಾಪಾಡ್ತಾರೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ನಿನ್ನ ಗಂಡ ನಿನ್ನ ಹೆಂಡತಿ ಇವತ್ತು ನಿನ್ನ ಪ್ರೀತಿ ನಿಜವಾಗಿ ನಿನ್ನ ಮೇಲೆ ಪ್ರೀತಿ ಇದ್ದರೆ ನಿನಗೆ ಮಾನ ಮರ್ಯಾದೆ ಕೊಡ್ತಾರೆ. ಇವತ್ತು ಪ್ರೀತಿ ಇಲ್ಲ ಅಂದರೆ ಅಲ್ಲಿ ಮರ್ಯಾದೆ ಇರಲ್ಲ, ಅಲ್ಲಿ ರೆಸ್ಪೆಕ್ಟ್ ಇರಲ್ಲ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ನಿನ್ನ ಗಂಡ ನಿನ್ನ ಪ್ರೀತಿಸಿದ್ದರೆ, ಇವತ್ತು ನಿನ್ನ ಹೆಂಡತಿ ನಿನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ಅದು ದೇವರು ಕೊಟ್ಟ ಆಶೀರ್ವಾದ ಅಂತ ತಿಳ್ಕೊಂಡು ನಿನ್ನ ಗಂಡನ ಜೊತೆ ನಿನ್ನ ಹೆಂಡತಿ ಜೊತೆ ನೀನು ಸಮಾಧಾನ ಆಗು. ಇವತ್ತು ಬೇರೆ ಕಡೆ ನೀನು ಆ ಥರ ಎಲ್ಲ ನಿನ್ನ ಒಂದು ಆ ಥರ ಕಾಂಟ್ಯಾಕ್ಟ್ ಇದ್ದರೆ ಇವತ್ತು ಸೊ ದೇವರು ಏನು ಮಾಡ್ತಾರೆ, ಅವೆಲ್ಲ ಮುರಿದು ಹಾಕ್ತಾರೆ. ಇವತ್ತು ನೀನು ಆ ಒಂದು ಹೋಶೆ ಅಂತೆ ನೀನು ದೇವರಲ್ಲಿ ಪ್ರಾರ್ಥಿಸು. ಸೊ ದೇವರು ನಿನಗೆ ಕೂಡ ಅಂಥ ಮನಸ್ಸು ಕೊಡ್ತಾರೆ. ಅಂದರೆ ಅಂಥ ಮನಸ್ಸು ಏನಾಗಿತ್ತು, ಹೋಶದ ಮನಸ್ಸು. ಆ ಒಂದು ಹೆಣ್ಮಗಳು, ಆ ಸ್ತ್ರೀ ವ್ಯಭಿಚಾರಿ ಮಾಡುವಳಂಥದ್ದಾದರೂ ವೈಶ್ಯ ಆಗಿದ್ದರೂ ಕೂಡ ಆತನೇನು ಮಾಡ್ತಾರೆ, ಅವಳಿಗೆ ತನ್ನ ಹೆಂಡತಿಯಾಗಿ ಮಾಡಿಕೊಂಡು ಪ್ರೀತಿ ಮಾಡ್ತಾನೆ. ಅದು ಭಯಂಕರವಾದ ಮನಸ್ಸು. ಅದು ಎಂಥ ದೊಡ್ಡ ಮನಸ್ಸು ಇರಬೇಕೆಂಬುದಾಗಿ ನಾವು ಆಲೋಚನೆ ಮಾಡುವಂಥದ್ದಾಗಿದೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ. ಅಂದರೆ ದೇವರು ಅವನಿಗೆ ಎಂಥ ಮನಸ್ಸು ಕೊಟ್ಟಿರಬೇಕು, ತನ್ನ ಗಂಡ ಆಗಲಿ ತನ್ನ ಹೆಂಡತಿ ತನಗೆ ಬಿಟ್ಟು ಬೇರೆ ಕಡೆ ನೋಡಿದ್ರೆ ಯಾರೂ ಸಹಿಸಲ್ಲ. ಆದರೆ ಆಲ್ರೆಡಿ ಅವಳು ಅಂಥವಳು ಆಗಿದ್ದರೂ ಕೂಡ ಅವಳಿಗೆ ಮದುವೆ ಮಾಡಿಕೊಂಡು ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ದೇವರು ಅವನಿಗೆ ಎಂಥ ಮನಸ್ಸು ಕೊಟ್ಟಿರ್ಬೇಕಲ್ವಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಾಕಂದರೆ ದೇವರು ಹೇಳಿದಂತೆ ಆತನು ಮಾಡಿದಾಗ ಸೊ ದೇವರು ಆತನನ್ನು ಆಶೀರ್ವಾದ ಮಾಡಿದನು. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ಆಲ್ರೆಡಿ ದೇವರು ನಿನ್ನ ಗಂಡ ಹೆಂಡತಿ ಕೊಟ್ಟಿದ್ದಾಗ ಅವ್ರು ಹೆಂಗೆ ಇರಲಿ, ನೀ ಸುಖದಾಗ ಗಂಡನ ಜೊತೆ ಹೆಂಡತಿ ಜೊತೆ ಇದ್ದ ಹಾಗೆ ನಿನ್ನ ಕಣ್ಣೀರು ಕಷ್ಟ ದುಃಖ ರೋಗ ಬಂದಿದ್ದಾಗ ಕೂಡ ನಿನ್ನ ಗಂಡಗೆ ಬಿಟ್ಟು ಹೋಗಬೇಡ, ನಿನ್ನ ಹೆಂಡತಿ ಬಿಟ್ಟು ಹೋಗಬೇಡ. ಯಾಕಂದರೆ ಗಂಡ ಹೆಂಡತಿ ಎಂಬ ಸಂಬಂಧ ಅದು ಪವಿತ್ರವಾದ ಸಂಬಂಧ, ಅದು ಬಲವಾದ ಸಂಬಂಧವಾಗಿದೆ. ಗೊತ್ತು, ತಾತ ಆಗಲಿ ಮೊಮ್ಮಕ್ಕಳಾಗಲಿ ತಂದೆ ತಾಯಿಗಳಾಗಲಿ ಬಂಧು ಬಳಗ ಆಗಲಿ ತಂದೆ ಮಕ್ಕಳಾಗಲಿ ಅಣ್ಣ ತಮ್ಮರಾಗಲಿ ಮತ್ತು ಗುರು ಶಿಷ್ಯರ ಸಂಬಂಧ, ಯಾವುದೇ ಸಂಬಂಧ ಅದು ಶಾಶ್ವತವಲ್ಲ. ಅದೆಲ್ಲ ಒಂದು ಸಮಸ್ಯೆ ಬಂದರೆ ಮುರಿದೋಗುತ್ತದೆ. ಆದರೆ ಗಂಡ ಹೆಂಡತಿ ಎಂಬ ಸಂಬಂಧ ಬಲವಾದ ಸಂಬಂಧ, ಅದು ಪವಿತ್ರವಾದ ಸಂಬಂಧ ಎಂಬುದಾಗಿ ದೇವರು ಹೇಳ್ತಾರೆ. ಇಷ್ಟು ಸಂಬಂಧಗಳಿವೆ ನಮ್ಮ ಲೋಕದಲ್ಲಿ. ದೇವರು ಯಾವುದೇ ಸಂಬಂಧಕ್ಕೆ ಪರಿಶುದ್ಧ ಸಂಬಂಧ ಮತ್ತು ಬಲವಾದ ಸಂಬಂಧ ಅಂತ ಹೇಳಿಲ್ಲ. ಅದು ಗಂಡ ಹೆಂಡತಿ ಸಂಬಂಧಕ್ಕೆ ದೇವರು ಹೇಳ್ಬೋದು, ಇದು ಪವಿತ್ರವಾದ ಸಂಬಂಧ ಬಲವಾದ ಸಂಬಂಧ ಎಂಬುದಾಗಿ ಗಂಡ ಹೆಂಡತಿ ಸಂಬಂಧಕ್ಕೆ ಹೇಳಿದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಬಹುಶಃ ಆ ಒಂದು ಹೆಣ್ಣು, ಆ ಸ್ತ್ರೀ ಆಲ್ರೆಡಿ ಕೆಟ್ಟವಳಾಗಿದ್ದರೂ ಕೂಡ ಅವಳು ಮದುವೆ ಮಾಡಿಕೊಂಡು ಪ್ರೀತಿ ಮಾಡಿ ಅವಳ ಜೊತೆ ಸಂಸಾರ ಮಾಡಿ ಮಕ್ಕಳನ್ನು ಹೆತ್ತಿದ್ದನ್ನು ನಾವು ನೋಡ್ತೇವೆ. ಇವತ್ತು ದೇವರು ನಿನ್ನ ಗಂಡ ಹೆಂಡತಿ ಅಂತ ಆ ದೇವರು ಕೊಟ್ಟಿರುವಾಗ ನಿನ್ನ ಗಂಡ ಹೆಂಗೆ ಇರಲಿ, ನಿನ್ನ ಹೆಂಡತಿ ಹೆಂಗೆ ಇರಲಿ, ಸೊ ನೀನು ಅವನಿಗೆ ಪ್ರೀತಿಸು, ಆತನಿಗೆ ಮಾನ ಮರ್ಯಾದೆ ಕೊಡು. ಯಾಕಂದರೆ ಆ ಗಂಡ ದೇವರಿಂದ ಬಂದಂಥದ್ದು, ಆ ಹೆಂಡತಿ ನಿನ್ನ ದೇವರು ಕೊಟ್ಟಿರುವಂಥದ್ದಾಗಿದೆ. ಯಾಕಂದರೆ ಅನೇಕ ಜನರು ನೋಡ್ತೇವೆ ಸಮಸ್ಯೆಗಳು ಬಂದಿದ್ದಾಗ, ಮುಖ್ಯವಾಗಿ ಅನೇಕ ಜನರು ಅಂದರೆ ನಮ್ಮ ಕ್ರೈಸ್ತರಾಗಿ ಕೂಡ ಸೊ ಗಂಡ ಹೆಂಡ್ತಿದ್ದಾರೆ ಏನು ಮಾಡ್ತಾರೆ, ಗಂಡ ಎಲ್ಲ ಚರ್ಚಲ್ಲಿ ಮದುವೆ ಮಾಡಿಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಂಡು ಕಷ್ಟಗಳು ಬಂದಿದ್ದಾಗ ಆ ಕ್ರಿಶ್ಚಿಯನಾಗಿ ದೇವರಿಗೆ ನಂಬಿದ ಮಗನು ಕೂಡ ಏನು ಮಾಡ್ತಾರೆ, ಕಷ್ಟ ಬಂದ ಗಂಡು ಬಿಟ್ಟುಕೊಟ್ಟು ದೂರ ಇರ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಥರ ಯಾರು ಮಾಡದಂತೆ ನೀವು ದೇವರ ಮಕ್ಕಳಾಗಿ ಜೀವಿಸ್ರಿ. ಆ ಹೋಶಿಗೆ ದೇವರು ಯಾವ ಥರ ಆಶೀರ್ವಾದ ಮಾಡಿದ್ದಾನೆ, ಇವತ್ತು ಅಂಥ ಮನಸ್ಸು ದೇವರು ನಿಮಗೆ ಕೊಡ್ತಾರೆ. ದೇವರು ಆ ನಿಮ್ಮ ಗಂಡ ಹೆಂಡತಿ ಹಾಗೆ ಇರಲಿ, ಇವತ್ತು ಅವ್ರಿಗೆ ಪ್ರೀತಿಸುವಂಥ ಮನಸ್ಸು ದೇವರು ನಿಮಗೆ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಇಂಥ ಒಂದು ಗಂಡ ಹೆಂಡತಿ ಸಂಬಂಧ ದೇವರು ಕೊಟ್ಟಂಥ ಒಂದು ಆಶೀರ್ವಾದ ಆಗಿದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೀವನದಲ್ಲಿ ಇವತ್ತು ನಿಮ್ಮ ಗಂಡ ಹೆಂಡತಿ ಹೆಂಗೆ ಇರಲಿ, ಇವತ್ತು ಅದೆಲ್ಲ ಒಬ್ಬರೊಬ್ಬರು ಸಹಿಸಿಕೊಂಡು ಪ್ರೀತಿಯಿಂದ ತಾಳ್ಮೆಯಿಂದ ಮರ್ಯಾದೆ ಕೊಟ್ಟು ಒಬ್ಬರದೊಬ್ಬರು ಸನ್ಮಾನ ಕೊಟ್ಟು ನೀವು ದೇವರಲ್ಲಿ ನೆಲೆಗೊಂಡು ನಡೆಯಿರಿ. ಆಗ ದೇವರು ನಿಮ್ಮ ಕುಟುಂಬವನ್ನು, ನಿಮ್ಮ ದಾಂಪತ್ಯ ಜೀವಿತವನ್ನು ದೇವರು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ದೇವರ ಈ ವಾಕ್ಯದಂತೆ ನಿಮ್ಮ ಗಂಡ ಹೆಂಡತಿಯನ್ನು, ನಿಮ್ಮ ದಾಂಪತ್ಯ ಜೀವಿತವನ್ನು ದೇವರ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಯೇಸು ನಾಮದಲ್ಲಿ ತಂದೆ, ಆಮೇನ್ ಆಮೇನ್.